ಎಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಬಳ್ಳಾರಿಯ ಹೆಲ್ತ್ ಸಿಟಿ ಆಸ್ಪತ್ರೆಯಲ್ಲಿ ಇಂದಿನಿಂದ ಸಿಟಿ ಸ್ಕ್ಯಾನಿಂಗ್ ಸೌಲಭ್ಯ. ಬಳ್ಳಾರಿಯ ಸಿರುಗುಪ್ಪ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಬಳ್ಳಾರಿ ಹೆಲ್ತ್ ಸಿಟಿ ಆಸ್ಪತ್ರೆಯಲ್ಲಿ ಈಗ ಅಪಘಾತದಂತಹ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆಗೆ ಸಹಾಯವಾಗುವಂತಹ ಸಿಟಿ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದು ಪ್ರಪ್ರಥಮವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಹಾಸ್ಪಿಟಲ್ ಒಳಗಡೆ ಸಿ ಟಿ ಸ್ಕ್ಯಾನಿಂಗ್ ಮೆಷಿನ್ ಇರೋದು ಅಂತಂದರೆ ನಾನು ಹೇಳ್ಕೋಬೋದು ನಮ್ಮಲ್ಲೇ ಫಸ್ಟ್ ಆಗಿದೆ ಅಂತ. ಆ್ಯಂಡ್ ಈ ಸಿ ಟಿ ಸ್ಕ್ಯಾನಿಂಗ್ ಮೆಷಿನ್ನು ಸಹಿತ ಲೇಟೆಸ್ಟ್ ಸಿ ಟಿ ಸ್ಕ್ಯಾನಿಂಗ್ ಮೆಷಿನ್ನು. ಈ ಸಿಟಿ ಮಷಿನ್ ಯೂಸಸ್ ಅಥವಾ ಉಪಯೋಗ ಏನಾದರೂ ತಲೆ ಪ್ರಾಬ್ಲಮ್ ಇರಲಿ, ಚೆಸ್ಟ್ ಪ್ರಾಬ್ಲಮ್ ಇರಲಿ, ಹೊಟ್ಟೆಲ್ ಪ್ರಾಬ್ಲಮ್ ಇರಲಿ, ನಾವು ಇಮಿಡಿಯೇಟ್ ಸಿ ಟಿ ಸ್ಕ್ಯಾನ್ ಮಾಡ್ಬೋದು. ಅದರಿಂದ ತೊಂದರೆ ಬೇಗ ಗೊತ್ತಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸಿಂಧನೂರಿನ ಗೋಮರ್ಸೆಯಲ್ಲಿ ಜರುಗಿದ ಅದ್ದೂರಿ ಮೊಹರಂ ಹಬ್ಬದ ಆಚರಣೆ. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಪವಿತ್ರ ಮೊಹರಂ ಕಡೆಯ ದಿನವಾದ ಬುಧವಾರ ಗೋಮರ್ಸಿ ಗ್ರಾಮದಿಂದ ಬೆಳಗ್ಗೆ 5 ಗಂಟೆಗೆ ಆರಂಭವಾದ ದೇವರುಗಳ ಸವಾರಿ ಪಕ್ಕದ ಮಾಣಿಸಿಲವಾರ ಹಾಗೂ ಕನ್ನೇರಿ ಗ್ರಾಮಗಳಿಗೆ ತೆರಳಿ ಅಲಾಯಿ ಬಿಲಾಯಿ ಮಾಡುವ ಸಂಪ್ರದಾಯದಂತೆ ಈ ವರ್ಷವೂ ಸಹ ನಡೆಯಿತು. ಬೆಂಗಳೂರಿನ ಜಿಟಿ ಮಾಲ್ 7 ದಿನಗಳವರೆಗೆ ಬಂದ್. ಪಂಚೆ ಉಟ್ಟುಕೊಂಡು ಬಂದ ರೈತನನ್ನು ಒಳಬಿಡದೆ ಅವಮಾನ ಮಾಡಿದ್ದ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಜಿಟಿ ಮಾಲ್ ಅನ್ನು 7 ದಿನ ಬಂದ್ ಮಾಡುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ. ಸ್ವಲ್ಪ ಇಡಿಯಿಂದ ಮಾಜಿ ಸಚಿವ ನಾಗೇಂದ್ರಗೆ ಬೆದರಿಕೆ, ಸಚಿವ ಬೈರೇಗೌಡ ಸ್ಫೋಟಕ ಹೇಳಿಕೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ರಾಜ್ಯದ 4 ಸಚಿವರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಾತನಾಡಿ, ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ನಾಗೇಂದ್ರ ಅವರಿಗೆ ಇಡಿ ಅಧಿಕಾರಿಗಳು ಬೆದರಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು.